ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇದು ಕಳೆದ ಬುಧವಾರದ ವ್ಲಾಗ್ ಆಗಿರುತ್ತೆ. ಆಲ್ರೆಡಿ ಒಂದು ವಾರ ಆಗಿಬಿಟ್ಟಿದೆ. ಒಂದು ವಾರದಿಂದ ನನಗೆ ಎಡಿಟ್ ಮಾಡೋದಕ್ಕೆ ಟೈಮೇ ಇರಲಿಲ್ಲ. ನಾನು ನಿಮ್ಗೆ ಹೇಳಿದ್ದೆ ಒಂದು ವಿಡಿಯೋದಲ್ಲಿ ನಾವು ಮೈಸೂರಿಗೆ ಹೋಗಿದ್ದೀವಿ ಶಾಪಿಂಗ್ಗೆ ಅಂತ. ನಿಜ ಹೇಳಬೇಕಂದ್ರೆ ನನಗೆ ಶಾಪಿಂಗ್ ಮಾಡುವಂಥ ಯಾವುದೇ ಐಡಿಯಾ ಇರಲಿಲ್ಲ. ನಾನು ಶಾಪಿಂಗ್ ಹೋಗ್ತೀನಿ ಅಂತ ಅಂದ್ಕೊಂಡು ಕೂಡ ಇರಲಿಲ್ಲ. ಆದರೆ ಪುಣ್ಯ ಆಂಟಿ ಬಾ ಹೋಗಿದ್ದು ಬರೋಣ ಮೈಸೂರಿಗೆ, ಸ್ವಲ್ಪ ಸ್ಕ್ರೀನ್ಗಳು ಮತ್ತು ಬೆಡ್ಶೀಟ್ಗಳೆಲ್ಲ ತೊಗೋಬೇಕಂತ ಹೇಳಿದ್ರು. ಆದ್ದರಿಂದ ಅವ್ರ ಜೊತೆ ಹೋದೆ. ಅವರಂತೂ ನಾನಿಲ್ಲದೆ ಏನನ್ನೂ ತೊಗೊಳೋದಿಲ್ಲ. ಒಂದು ಒಡವೆ ತೊಗೊಂಡ್ರು ಸಹ ಬಾ ನೀನು ಅಂತ ಫೋರ್ಸ್ ಮಾಡ್ತಿರ್ತಾರೆ. ಸೊ ಅದರಿಂದ ಅವ್ರ ಜೊತೆ ಹೋಗಿದ್ದೀನಿ ನಾನಿವತ್ತು. ಅಮ್ಮನೂ ಕೂಡ ಸ್ವಲ್ಪ ಸ್ಕ್ರೀನ್ ತೊಗೋಬೇಕು ಮನೆಗೆ ಅಂತಿದ್ರು. ಅವರು ಕೂಡ ಬಂದಿದ್ದಾರೆ. ಮೈಸೂರಿನಲ್ಲಂತೂ ತುಂಬ ಮಳೆ. ಮೈಸೂರಲ್ಲೆಲ್ಲ ಎಲ್ಲ ಕಡೆ ಇವಾಗ ತುಂಬಾ ಮಳೆ ಇದೆ. ಆದರೂ ನಮ್ಮ ಮೈಸೂರು ನಿಮ್ಗೊಂದು ಸಲ ತೋರಿಸ್ಬೇಕನ್ನಿಸ್ತು. ಅದಕ್ಕೆ ಮೈಸೂರದು ಕೆಲವೊಂದು ಕ್ಲಿಪ್ಸ್ ಮಾಡಿಕೊಂಡೆ. ನಾನು ಎಲ್ಲಿಗಾದರೂ ಹೋದರೆ ಹೇಗಿರ್ತೀನೋ ಹಾಗೆ ಹೋಗ್ಬಿಡ್ತೀನಿ. ಅದು ಮೈಸೂರಿಗೆ ಹೋಗಿದ್ದೀನಿ, ಹಳ್ಳಿ ತಿಮ್ಮಿ ಥರ ಹೋಗಿದ್ದೀನಿ. ಹಾಗೂ ನನ್ನ ಮನೆ ಪಕ್ಕದವ್ರು ಹೇಳ್ತಿರ್ತಾರೆ, ಮನೇಲಿದ್ದಾಗ ಅಷ್ಟು ಒಳ್ಳೆ ಬಟ್ಟೆ ಹಾಕ್ಕೋತೀಯ, ಹೊರಗಡೆ ಹೋಗುವಾಗ ಫುಲ್ಲೆಲ್ಲ ಈ ಥರ ಬಟ್ಟೆ ಹಾಕ್ಕೋತೀಯಲ್ಲ ಅಂತ ಕೇಳ್ತಿರ್ತಾರೆ. ನಾನೊಂಥರ ಹಾಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಂಡು ಹೊರಟ್ಬಿಡ್ತೀನಿ. ಅಂದರೆ ಫಂಕ್ಷನ್ಸ್ ಇರುವಾಗ ನೀಟಾಗಿ ರೆಡಿ ಆಗ್ತೀನಿ. ಹೀಗೇನಾದರೂ ಶಾಪಿಂಗ್ ಹೋಗುವಾಗ ಯಾವ ಡ್ರೆಸ್ ಕಂಫರ್ಟಬಲ್ ಆಗುತ್ತೋ ಅದನ್ನು ಹಾಕ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಪುಣ್ಯ ಆಂಟಿ ರೆಡಿ ಆಗೋದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ನಾನು ಐಶು ಮೊದಲೇ ಹೋಗಿ ಸ್ವಲ್ಪ ಬಟ್ಟೆಗಳು ತೊಗೊಂಡಿದ್ವಿ. ಅದಾದಮೇಲೆ ಮಮ್ಮಿ ಮತ್ತು ಪುಣ್ಯ ಆಂಟಿ ಇಬ್ಬರು ಜೊತೆಗೆ ಬಂದರು. ಇಲ್ಲಿ ಸ್ಕ್ರೀನ್ ಅಂಗಡಿನಲ್ಲಿ ಸ್ಕ್ರೀನ್ಗಳನ್ನ ನೋಡ್ತಾ ಇದ್ದೀವಿ. ಮೈಸೂರಿನಲ್ಲಿ ಶಾಪಿಂಗ್ ಮಾಡೋ ಬ್ಯುಸಿ ಇದ್ದಿದ್ದರಿಂದ ನಾನು ಮೈಸೂರಿನಲ್ಲಿ ಜಾಸ್ತಿ ಯಾವುದೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ನೋಡಿ ಶಾರು ಆಗಲೇ ಹಾಕ್ಕೊಂಡು ಬಿಟ್ಟಿದ್ದಾಳೆ ನಾನು ತಂದಿರೋ ಹೊಸ ಟಿ ಶರ್ಟ್ ಮತ್ತು ಪ್ಯಾಂಟು. ಅದು ಎಷ್ಟೆಷ್ಟು ಅಂತ ಹೇಳ್ತೀನಿ. ಇದು ಕಾರ್ಗಿಲ್ ವಿಜಯ್ ದಿವಸ್ ದಿನ ಅವಳು ಡ್ರಾಯಿಂಗ್ ಮಾಡಿದ್ದು. ಅದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ, ಜಾಸ್ತಿ ವ್ಯೂಸ್ ಆಗಲಿಲ್ಲ ಅಂತ ನಾನೇ ಡಿಲೀಟ್ ಮಾಡಿಬಿಟ್ಟೆ. ನಾನು ಮೈಸೂರಿಗೆ ಹೋಗಿದ್ದು ಬಂದು ಒಂದು ವಾರ ಆಯಿತು. ಒಂದು ವಾರದಿಂದ ನಾನು ಏನೇನು ತಂದಿದ್ದೀನಿ, ಏನೇನು ಶಾಪಿಂಗ್ ಮಾಡಿದ್ದೀನಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮಾಡ್ಕೊಳ್ಳೋದಕ್ಕಾಗೇ ಎಲ್ಲ ಟೈಮೇ ಇಲ್ಲ. ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಚಾಮುಂಡೇಶ್ವರಿ ಹಬ್ಬ ಇತ್ತು. ಸೊ ಹಬ್ಬ ಆದಮೇಲೆ ಮೈಸೂರಿನಲ್ಲಿ ಎರಡು ಫಂಕ್ಷನ್ ಇತ್ತು, ಮುಗಿಸ್ಕೊಂಡು ಬರೋದು ಲೇಟ್ ಆಯಿತು. ಸೊ ವಿಡಿಯೋ ಮಾಡ್ಕೊಳ್ಳೋಕ್ಕಾಗೇ ಇರಲಿಲ್ಲ. ಇವತ್ತು ನಿಮಗೆಲ್ಲ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಬೇಕಂತ ಅನಿಸ್ತು. ಅದಕ್ಕೆ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಆದರೆ ನಾನು ನಿಜ ಶಾಪಿಂಗ್ ಹೋಗುವಂಥ ಯಾವುದೇ ಐಡಿಯಾ ಇರಲಿಲ್ಲ. ನಮ್ಮನೆ ಪಕ್ಕ ಪುಣ್ಯ ಆಂಟಿ ಅಂತಿದ್ದಾರೆ, ನಮ್ಗೆ ಚಿಕ್ಕಮ್ಮನೆ ಆಗಬೇಕು. ಅವರು ನನ್ನ ಬಿಟ್ಟು ಏನಾದರೂ ತೊಗೊಳೋದಕ್ಕೆ ಹೋಗೋದೇ ಇಲ್ಲ. ನೀನು ಬಾ ಸ್ವಲ್ಪ ಸ್ಕ್ರೀನ್ ಹೊಸ ಮನೆ ಮಾಡ್ಕೊಂಡಿದ್ದಾರೆ ಅವರು. ಸೊ ಸ್ಕ್ರೀನ್ಗಳು ತೊಗೋಬೇಕು ಮತ್ತು ಮ್ಯಾಟೆಲ್ಲ ತೊಗೋಬೇಕು ಬಾ ಅಂತ ಹೇಳಿದ್ರು. ಅವ್ರ ಜೊತೆ ಹೋಗಿದ್ದೆ ಅಲ್ವಾ. ನಾನು ಕೂಡ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಏನು ಅನ್ನೋದನ್ನು ನಿಮ್ಗೆ ಇವಾಗ ತೋರಿಸ್ತೀನಿ. ಇದು ಮ್ಯಾಟ್ಗಳು ಪಿಂಕ್ ಕಲರ್ ಇದೆ. ಆದರೆ ಇಲ್ಲಿ ಪಿಂಕ್ ಅಂದರೆ ಬೇರೆ ಪಿಂಕ್ ಕಲರು, ಸರಸ್ವತಿ ಪಿಂಕ್ ಕಲರು. ಇಲ್ಲೇನೋ ಫೋನಲ್ಲಿ ಬೇರೆ ಕಲರ್ ಕಾಣಿಸ್ತಿದೆ. ಇಲ್ಲಿ ನೋಡಿ 80 ರೂಪಾಯಿ ಅಲ್ಲ 50 ರೂಪಾಯಿ. ಏನಕ್ಕೆ 80 ರೂಪಾಯಿ ಅಂತ ಹೇಳಿದೆ ಅಂದರೆ ಪುಣ್ಯ ಆಂಟಿ ಸೇಮ್ ಇದೇ ಥರ ತೊಗೊಂಡಿದ್ದಾರೆ. ಅದು ಸ್ವಲ್ಪ ದೊಡ್ಡದಾಗಿದೆ. ಅದು 80 ರೂಪಾಯಿ, ನಂದು 50 ರೂಪಾಯಿ ಅಷ್ಟೇ. ಪುಣ್ಯ ಆಂಟಿ ಮ್ಯಾಟ್ ತೊಗೋತಿದ್ರಲ್ವ, ಸೊ ನನಗೂ ಮ್ಯಾಟ್ಗಳು ಇಷ್ಟ ಆಯಿತು. ನಾನು ಸೀರೆಯಲ್ಲೂ ಹೊಲಿಸಿ ಹಾಕಿದ್ದು, ಸೀರೆಯಲ್ಲಿ ಎಣ್ಸ್ ಹಾಕಿದ್ದು ಬಾಗಿಲಿಗೆಲ್ಲ ಮ್ಯಾಟ್ಸು ಅಲ್ಲಿ ನೋಡಿ ಆ ಥರ. ಸೊ ನನಗೆ ಈ ಥರ ಮ್ಯಾಟ್ಸ್ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಪುಣ್ಯ ಆಂಟಿದು ಸ್ವಲ್ಪ ದೊಡ್ಡದಾಗಿದೆ, ಅದಕ್ಕೆ ಅವ್ರದ್ದು 80 ರೂಪಾಯಿ ಒಂದು ಮ್ಯಾಟಿಗೆ. ಇದು 50 ರೂಪಾಯಿ ಅಷ್ಟೇ. ಇಲ್ಲಿ ನೋಡಿ ಸಾಕು ನನಗೆ ಮೀಡಿಯಮ್ ಆಗಿರಲಿ ಅಂತ ತೊಗೊಂಡೆ. ಇಲ್ಲ, ಅದು ತುಂಬ ಚೆನ್ನಾಗಿತ್ತು, ನಮ್ಮ ಮನೇಲೇ ಇತ್ತು. ಈಗ ಮೊನ್ನೆ ಬಂದು ತೊಗೊಂಡೋಗಿದ್ದಾರೆ ಅವರು. ನಾನೇನಾದರೂ ಮತ್ತೆ ಅದನ್ನು ನೋಡಿದ್ರೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಅವ್ರ ಮನೆ ಕಡೆ ಹೋದಾಗ ಹೊಸ ಮನೆಗೆ ಹೋಗ್ತಾರಲ್ವ, ಹಾಕ್ದಾಗ ತೋರಿಸ್ತೀನಿ. ಮತ್ತು ಈ ಮ್ಯಾಟ್ಗಳು ತುಂಬ ಇಷ್ಟ ಆಯಿತು. ಇದು 100 ರೂಪಾಯಿ. ಇಲ್ಲಿ ನೋಡಿ ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಫಿಕ್ಸ್ಡ್ ರೇಟ್. ನಾನು ಎಲ್ಲಿ ತೊಗೊಂಡೆ ಅಂತಲೂ ಹೇಳ್ತೀನಿ ನಿಮಗೆ. ಮೈಸೂರು ಕಡೆನವರೇ ಆದರೆ ಅಥವಾ ಮಂಡ್ಯ ಕಡೆಯವರೇ ಆದರೆ ಹೋಗಿ ಮೈಸೂರಿನಲ್ಲಿ ತೊಗೊಳ್ಳಿ, ಆರಾಮಾಗಿ ತೊಗೋಬೋದು. ಇಲ್ಲ ಹೊರಗಡೆಯವರಾದರೆ ಮೈಸೂರಿಗೆ ಬಂದಾಗ ತೊಗೊಳ್ಳೋರಂತೆ. ನೋಡಿ ಮ್ಯಾಟ್ ತುಂಬಾ ಚೆನ್ನಾಗಿದೆ. ಆಮೇಲೆ ತುಂಬ ಮಂದಕ್ಕೂ ಕೂಡ ಇದೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಕೊಳೆಗೂ ಕೂಡ ಚೆನ್ನಾಗಿ ತಡೆಯುತ್ತೆ. ಕೊಳೆ ಆದರೂ ನೀಟಾಗಿ ವಾಶ್ ಮಾಡ್ಕೊಳ್ಬೋದು. ಆಮೇಲೆ ನೋಡಿ ತುಂಬ ಮಂದಕ್ಕಿದೆ. ಬಟ್ಟೆ ತುಂಬ ನೋಡೋಕ್ಕೂ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ನೋಡಿದ ತಕ್ಷಣ ಇಷ್ಟ ಆಯಿತು, ಅದಕ್ಕೆ ನಾನು ತೊಗೊಂಡೆ ಅಂತ ಕೂಡ ನಿಮ್ಗೆ ಅಡ್ರೆಸ್ ಹೇಳಿಬಿಡ್ತೀನಿ. ಇಲ್ಲಿ ನೋಡಿ, ಇದು HBR ಸಿಲ್ಕ್ಸ್ ಅಂತ ಅಶೋಕ ರೋಡ್ ಇದೆ ಅಲ್ವಾ, ತುಳಸಿ ಅಂಗಡಿ ಎಲ್ಲ ಚಿನ್ನದ ಅಂಗಡಿಗಳಿದೆ ಅಲ್ವಾ, ಆ ರೋಡ್ನಲ್ಲಿದೆ. ಮ್ಯಾಟ್ಗಳೇನಾದರೂ ಬೇಕಾದರೆ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ಅಲ್ಲೇ ಹತ್ತಿರದಲ್ಲಿ ಏನಾದರೂ ಸಿಕ್ಕಿದ್ರೆ ಬೇಕಾದ್ರೆ ಅಲ್ಲೇ ತೊಗೊಳ್ಳೋರಂತೆ.
ಹ್ಯಾಂಡ್ ಸಂಕಮ್ ಟ್ಯಾಕಿಸ್ ಅಂತ ಕೊಟ್ಟಿದ್ದಾರೆ. ಮುನೇಶ್ವರ ಕಾಂಪ್ಲೆಕ್ಸು ನೋಡಿ, HBR ಸಿಲ್ಕ್ಸ್ ಅಂತ. ಇಲ್ಲಿ ಸೀರೆಗಳೆಲ್ಲ ಸಿಗುತ್ತೆ. ಇದು ಪುಣ್ಯಾಂಟಿ ನಾನು ಎಲ್ಲ ತೊಗೊಂಡಿದ್ದು ಒಟ್ಟಿಗೆ ಬಿಲ್ ಹಾಕಿದ್ರು ಅವರು. ಸೊ 840 ಅಂತ ಹೇಳಿದ್ದಾರೆ. ಆದರೆ ನಾನು ತೊಗೊಂಡಿದ್ದು ಇಲ್ಲಿ ನೋಡಿ 50 ರೂಪಾಯಿದೆರಡು ಮ್ಯಾಟು, ಮತ್ತು ಇದರಲ್ಲಿ 2 ಮ್ಯಾಟ್ ನಾನು ತೊಗೊಂಡಿದ್ದು. ಇನ್ನು ಮಿಕ್ಕಿದೆಲ್ಲ ಪುಣ್ಯಾಂಟಿ ಅವ್ರು ತೊಗೊಂಡಿರೋದು. ಆಮೇಲೆ ನಾವು ಇನ್ನರ್ ವೇರ್ಸ್ ತೊಗೊಂಡು ನಾನು ವರ್ಷಕ್ಕೊಂದ್ಸಲಿನೋ 6 ತಿಂಗಳು ಒಂದ್ಸಲ ತೊಗೊಳ್ಳೋದು. ಸೊ ನಾನು ರೋಡ್ ಸೈಡಲ್ಲೆಲ್ಲ ತೊಗೊಳ್ಳಲ್ಲ, ಅಂದರೆ ಚೆನ್ನಾಗಿರೋದೇ ತೊಗೊಬಿಡ್ತೀವಿ, ಅಪರೂಪಕ್ಕೆ ತೊಗೊಳ್ಳೋದಲ್ವ, ಮಕ್ಳಿಗೆ ತೋರಿಸೋದಕ್ಕೆ ಬೇಜಾರು ಮಾಡ್ಕೊತಾರೆ. ನಾನು ಸುಮ್ಮನೆ ಹಾಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಹೋದಾಗ ಹೀಗೆ ಎಲ್ಲವನ್ನು ಒಟ್ಟಿಗೆ ತಂದುಬಿಡ್ತೀನಿ ನಾನು. ಎಲ್ಲ ಲೈಟ್ ಕಲರೇ ತೊಗೊಂಡೆ. ಇದೊಂದು ಪಿಂಕ್ ಕಲರ್ ಡ್ರೆಸ್ ಆಲ್ಮೋಸ್ಟ್ ಇರುತ್ತೆ ಅಂತ ಮ್ಯಾಚಿಂಗ್ ಇರಲಿ ಅಂತ ತೊಗೊಂಡಿದ್ದು. ನಿಮ್ಗೆ ಇಷ್ಟು ಕಲರ್ ಸಿಗುತ್ತೆ. ಇದಕ್ಕೇನೆ ಇನ್ನರ್ ವೇಸ್ಗೇನೆ 3 ಜನದಿಂದ 3650 ಆಯಿತು. ಒಳ್ಳೆ ಬಟ್ಟೆನೇ ಬಂದುಬಿಡೋದು. ಅದಾದಮೇಲೆ ನಾನು ಶಾರುಗೆ ಮತ್ತು ಐಶುಗೆ ಅಂತ ಡೈಲಿ ವೇರ್ಸ್ಗೆ ಒಂದಷ್ಟು ಟೀ ಶರ್ಟ್ ತೊಗೊಂಡೆ. ಒಂದು 12 ಟೀ ಶರ್ಟ್ ತೊಗೊಂಡೆ ಆನಂದ್ ಬ್ರದರ್ಸ್ನಲ್ಲಿ. ನೋಡಿ ಎಲ್ಲ 100 ರೂಪೀಸ್. ನಾನು ಹುಡುಕಿ ತೊಗೊಂಡಿದ್ದು ತುಂಬಾ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಅಂತೂ. ಹೋದಾಗ ತೊಗೊಳ್ಳಿ. ನನ್ನ ಫ್ರೆಂಡ್ ಮಗಳು ನೋಡ್ಬಿಟ್ಟು ನಾನು ತೊಗೋಬೇಕು, ನನಗೂ ತೊಗೊಡಿ ಅಂತ ಅವ್ರ ಅಪ್ಪನ ಕೇಳ್ತಿದ್ಲಂತೆ. ನನ್ನ ಫ್ರೆಂಡಂಗಂತ ಹೇಳ್ತಿದ್ಲು. ಇಲ್ಲಿ ನೋಡಿ ಟೀ ಶರ್ಟ್ಸು ತುಂಬ ಚೆನ್ನಾಗಿದೆ. ನನ್ನ ಮಗಳು ಶಾರು ಇದು ಚೆನ್ನಾಗಿದೆ ಅಂತ ನಾವು ಭಾನುವಾರ ಒಂದು ಫಂಕ್ಷನ್ಗೆ ಹೋಗಿದ್ವಿ ಮೈಸೂರಿಗೆ, ಆರತಿ ಶಾಸ್ತ್ರಕ್ಕೆ. ಇದನ್ನೇ ಹಾಕ್ಕೊಂಡ್ಳು. ನಾನು ದಿನ ಹಾಕ್ಕೊಳ್ಳೋಕ್ಕೆ ಅಂತ ತಂದಿದ್ದು. ಎಲ್ಲ ಟೀ ಶರ್ಟ್ಸು ಕೂಡ ತುಂಬ ಚೆನ್ನಾಗಿದೆ. ನಾನಿಲ್ಲಿ ನಿಮಗೆ ಒಂದು 4 ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಡೈಲಿ ವೇರ್ಗೆ ಅಂತ ಪ್ಯಾಂಟ್ಗಳು ತೊಗೊಂಡೆ. ಪ್ಲಾಜೋ ಪ್ಯಾಂಟು ಒಂದು 3 ತೊಗೊಂಡೆ ಅಷ್ಟೇ ಹುಡುಗರಿಗೆ. ಇಲ್ಲಿ ನೋಡಿ ಇದೊಂದೆರಡು ಕಲರ್ ಇದೆ. ಎಲ್ಲ ಪ್ಲಾಜೋ ಪ್ಯಾಂಟ್ಗಳೇ. ಅದಾದಮೇಲೆ ಒಂದಷ್ಟು ನ್ಯಾಪ್ಕಿನ್ಸ್ ತೊಗೊಂಡೆ. ಇದೆಲ್ಲ ರೋಡ್ ಸೈಡೇ ತೊಗೊಂಡಿದ್ದು. ಗ್ರೀನು, ಬ್ಲ್ಯಾಕು, ಬ್ಲೂ ಮತ್ತು ರೆಡ್ಡು ಮತ್ತು ಇನ್ನೊಂದು ಕಲರ್ ಇತ್ತು, ಅದಾಗಲೇ ಯೂಸ್ ಮಾಡಿಬಿಟ್ಟಿದ್ದೀವಿ. ನಾನು ವಿಡಿಯೋ ಮಾಡುವಷ್ಟರಲ್ಲಿ ಅದು ಸಿಂಕ್ ಹತ್ರ ಒಂದು ಹಾಕಿದ್ದೀನಿ. ಶಾರು ಇದು 100 ರೂಪಾಯಿಗೆ 6 ಬಂದಿದೆ. ಶಾರು ಒಂದು ನ್ಯಾಪ್ಕಿನ್ ತೊಗೊಂಡೋಗಿದ್ದಾಳೆ ಲಂಚ್ ಬ್ಯಾಗ್ ಹಾಕ್ಕೊಂಡು. ಸೊ ಇವಾಗ ಇಲ್ಲಿ 4 ಇದೆ ಅಷ್ಟೇ. ಇದು ಒಂದು 5 ಈ ಥರ ಸ್ಮೂತಾಗಿರೋದು ಕರ್ಚೀಫ್ ತೊಗೊಂಡೆ. ಎಲ್ಲಾದರೂ ಹೊರಗಡೆ ಹೋದರೆ ಇಟ್ಕೊಂಡು ಹೋಗೋದಕ್ಕೆ ಚಿಕ್ಕದಾಗಿರುತ್ತೆ, ಆಮೇಲೆ ಸಾಫ್ಟ್ ಆಗಿದೆ ಅಂದ್ಕೊಂಡು ತೊಗೊಂಡೆ. 10 ರೂಪಾಯಿ ಅಷ್ಟೇ. ಇದು ರೋಡ್ ಸೈಡೇ ತೊಗೊಂಡಿದ್ದು. ಟೀ ಶರ್ಟ್ ಆಗಲೇ ಶಾರು ಒಂದೆರಡು ಹಾಕ್ಕೊಂಡೇ ಬಿಟ್ಟಿದ್ದಾಳೆ. ಸೊ ಅದರಿಂದ ನಾನು ನಿಮಗೆ ತೋರ್ಸೋಕ್ಕಾಗ್ತಿಲ್ಲ ಅದನ್ನು. ನಾನು ತುಂಬ ದಿನದಿಂದ ಕಾಲುಂಗುರ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದರಿಂದ ತೊಗೊಂಡೆ. ತೋರಿಸ್ತೀನಿ ನಾನು ನಿಮಗೆ. ಇದಕ್ಕೆ ಝೂಮ್ ಮಾಡಿದ್ಯಾ? ಬಿಡು. ಇದು 13 ಗ್ರಾಮ್ 800 ಮಿಲಿ ಇದೆ. ಅವತ್ತು ಬೆಳ್ಳಿ ಎಷ್ಟಿತ್ತಂದರೆ, ಇಲ್ಲಿ ಬೆಳ್ಳಿ ರೇಟ್ ಎಲ್ಲಿದೆ, ಇಲ್ಲಿ 86 ರೂಪಾಯಿ ಇತ್ತು ಬೆಳ್ಳಿ 1 ಗ್ರಾಮ್ಗೆ. ಸೊ ಅದು 1,500 ಕರೆಕ್ಟಾಗಿ 1,500 ಆಯಿತು. GST ಎಲ್ಲ ಸೇರಿಸಿ. ಇನ್ನೊಂದು ಸಲ ನಿಮಗೆ ಡಿಸೈನ್ ತೋರಿಸ್ತೀನಿ ನೋಡಿ. ನಾನು ತುಳಸಿ ಅಥವಾ ಭೀಮದಲ್ಲೇ ಯಾವಾಗಲೂ ತೊಗೊಳ್ಳೋದು. ಸೊ ಇದನ್ನು ತುಳಸಿನಲ್ಲೇ ತಂದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.